ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಾಸನದಿಂದ ರಾಮೇಗೌಡ ಅಂತ. ರಾಮೇಗೌಡ್ರೆ ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀರಿ? ಅವರ ಹುಟ್ಟಿದ ದಿನಾಂಕ ಹಾಗೆ ಅವರ ಹುಟ್ಟಿದ ಸಮಯ ತಿಳಿಸೋದಾದ್ರೆ. ನನ್ನ ಮಗನ ಬಗ್ಗೆ ಮೇಡಮ್. ಹಾ, ಹುಟ್ಟಿದ ದಿನಾಂಕ ಮತ್ತೆ ಸಮಯ ಹೇಳಿ. 15/8/97. 8:97. ಸಮಯ ರಾತ್ರಿ 11:45. 11:45. ನಿಮ್ಮ ಪ್ರಶ್ನೆ ಕೇಳಿ. ಶುಕ್ರವಾರ. ಸ್ವಾಮಿ ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಹೇಳಿ, ಏನು ಪ್ರಶ್ನೆ ತಮ್ಮದು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನು ವಿಚಾರವಾಗಿ? ಅವನು ಮನೆ ಕೈ ಹಾಕಿದ್ದಾನೆ. ಆಗಸ್ಟ್ಗೆ 23-24 ಮದುವೆ ಇದೆ. 22-23ಕ್ಕೆ ಅವನು ಪ್ರೀತಿಸಿದ ಹುಡುಗಿನೇ ಮದುವೆ ಆಗ್ತಾ ಇದ್ದಾನೆ. ಅವನ ಭವಿಷ್ಯ ಹೆಂಗೆ ಏನು ಅಂತ ಆಗಲಿ. ಈಗ ಅವರಿಗೆ ಕುಜದಶೆಯಲ್ಲಿ ಶುಕ್ರ ಭಕ್ತಿ ನಡೀತಾ ಇದೆ ಮುಂದಿನ ಜನವರಿವರೆಗೆ. ಆನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ಎರಡು ಗ್ರಹಗಳು ಹೇಗಿದ್ದಾವಪ್ಪ ಅಂದರೆ, ಈಗ ಶುಕ್ರ ಈ ಜಾತಕದಲ್ಲಿ ಸ್ವಲ್ಪ ನೀಚ ಸ್ಥಾನದಲ್ಲಿದ್ದಾನೆ, ಬಲಹೀನನಾಗಿದ್ದಾನೆ. ಸ್ವಲ್ಪ ಈ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಮನಸ್ಸಿಗೆ ಹೊರೆ ಭಾರ ಇವುಗಳು ಉಂಟಾಗ್ತಕ್ಕಂಥ ಕಾಲ. ಆಮೇಲೆ ಮುಂದಿನ ಜನವರಿ ನಂತರದಲ್ಲಿ ರವಿ ಪ್ರಾರಂಭವಾಗುತ್ತೆ. ತುಂಬ ಚೆನ್ನಾಗಿದೆ. ರವಿ ಒಳ್ಳೆಯ ಕ್ಷೇತ್ರದಲ್ಲಿದ್ದಾನೆ, ಮಿತ್ರ ಕ್ಷೇತ್ರದಲ್ಲಿ. ಅಲ್ಲಿಂದ ಅವರ ಬದುಕು ಬದಲಾಗುತ್ತೆ. ಅಲ್ಲಿವರೆಗೆ ಇವರಿಗೆ ಸ್ವಲ್ಪ ಈ ಗ್ರಹಶಾಂತಿ ಬೇಕಾಗಿತ್ತು. ಒಂದು ಕುಜ ಮತ್ತು ಶುಕ್ರ ಈ ಗ್ರಹಶಾಂತಿಯನ್ನು ವಿವಾಹ ಆಗ್ತಾ ಇದ್ದಾರೆ ಅಂತ ಹೇಳಿದ್ರಿ ತಾವು. ಅದಕ್ಕಿಂತ ಪೂರ್ವದಲ್ಲಿ ಈ ಗ್ರಹಶಾಂತಿ ಒಂದು ಮಾಡಿಸಿದ್ರೆ ಅವರಿಗೆ ಸ್ವಲ್ಪ ಬಲ ದೈವಾನುಗ್ರಹ ಉಂಟಾಗುತ್ತೆ. ಆನಂತರದಲ್ಲಿ ಅವರ ಬದುಕೊಂದು ಭದ್ರವಾಗಿ ಮುಂದುವರಿಲಿಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಒಂದು ಮಂಗಳಪ್ರದವಾಗಿ ಇರುತ್ತದೆ. ಹೀಗಾಗಿ ಸಾಧ್ಯವಾದರೆ ಕುಜ ಶುಕ್ರ ಶಾಂತಿ ದಯವಿಟ್ಟು ಮಾಡಿಸಿ. ಚೆನ್ನಾಗಿದೆ. ಮುಂದಿನ ಜನವರಿಯಿಂದ ಅವ್ರಿಗೆ ತುಂಬ ಚೆನ್ನಾಗಿರ್ತಾರೆ. ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಧನ್ಯವಾದ ರಾಮೇಗೌಡ್ರೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಜ್ಯೋತಿ ಅಂತ, ಬೆಳಗಾವಿಯಿಂದ. ಜ್ಯೋತಿ ಅವರೇ ನಮಸ್ತೆ. ನೀವು ಯಾರ ಬಗ್ಗೆ ಕೇಳಬೇಕು? ಅವರ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಓಕೆ, ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಡೇಟ್ ಆಫ್ ಬರ್ತ್ 16/9/1996. 16/9/1996. ಹಾ ಮ್ಯಾಮ್, 2:15 ಮಧ್ಯಾಹ್ನ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜ್ಯೋತಿ. ನಮಸ್ಕಾರ ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ. ನಾವು ಡೈಲಿ ಫಾಲೋ ಅಪ್ ಮಾಡ್ತೀವಿ ಪ್ರೋಗ್ರಾಮ್ ಎಲ್ಲ. ತುಂಬಾ ಸಂತೋಷ. ಕೃತಜ್ಞತೆಗಳು. ಹೇಳಿ, ಏನು ವಿಚಾರವಾಗಿ? ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ. ನಂದೇನು ಸಕ್ಸಸ್ ಆಗುತ್ತಾ ಇಲ್ಲ. ಹಾಂ ಸರಿ, ನೋಡೋಣ. ಈಗ ನಿಮ್ಮ ಸಮಯ ಹೇಗಿದೆ? ನಿಮಗೆ ವಸ್ತುತಃ ನಿಮ್ಮದು ಧನು ಲಗ್ನದಲ್ಲಿ ಗುರುವಿದ್ದರೆ ಅದನ್ನು ಹಂಸಯೋಗ ಅಂತ ಕರೀತಾರೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ ಅಂತ ಹೇಳುತ್ತೆ. ಅಭೀಷ್ಟ ಸಿದ್ಧಿ ಉಂಟಾಗಲಿಕ್ಕೆ ನಿಮಗೆ ಬೇರೆ ಇನ್ಯಾರ್ದೋ ಸಹಾಯ ಬೇಕಾಗಿಲ್ಲ. ಸ್ವತಃ ಗುರು ಇರೋದ್ರಿಂದ ಸ್ವಯಂ ಬಲದಿಂದ ಅದು ಉಂಟಾಗುತ್ತೆ ಅನ್ನೋದು. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ಅಷ್ಟೇ ಅಲ್ಲ, ಭಾಗ್ಯಸ್ಥಾನದಲ್ಲಿ ರವಿ ಇರ್ತಕ್ಕಂಥದ್ದು. ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ ಬಹುಭಾಗ್ಯ ಸಮನ್ವಿತ ಅಂತ ಹೇಳುತ್ತೆ. ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಬುಧ, ಅವನು ಕರ್ಮಸ್ಥಾನದಲ್ಲಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕಿವರೇ? ಇದೊಂದು ರಾಜಯೋಗದ ಜಾತಕವಾಗಿದೆ. ಹೀಗಾಗಿ ನೀವೊಂದು ಚಕ್ರವರ್ತಿನಿ ಆಗ್ತೀರಾ, ಸಂಶಯ ಇಲ್ಲ ಅದರಲ್ಲಿ. ಈಗ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ರಾಹುಭುಕ್ತಿ ನಡೀತಾ ಇದೆ ನೋಡಿ. 2027 ಏಪ್ರಿಲ್ ನಂತರದಲ್ಲಿ ಶನೈಶ್ಚರನ ದಶೆ ಪ್ರಾರಂಭವಾಗುತ್ತೆ. ಶನಿಯೂ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಆತಂಕ ಬೇಡ. ಮುಂದೆಲ್ಲ ಕಾಲ ಚೆನ್ನಾಗಿದೆ. ಒಳ್ಳೆ ನೀವು ಏನು ಅಂದ್ಕೊಂಡಿದ್ದೀರೋ ಆ ಗೋಲ್ ರೀಚ್ ಆಗ್ತೀರಾ. ಯೋಚನೆ ಮಾಡಬೇಡಿ. ಈಗ ತತ್ಕಾಲದಲ್ಲಿ ನೀವು ಸುಬ್ರಹ್ಮಣ್ಯ ಪ್ರಾರ್ಥನೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯನಿಗೆ ಒಂದು ಅಭಿಷೇಕ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ. ಮುಂದಿನ ಏಪ್ರಿಲ್ವರೆಗೆ ಅದನ್ನು ನಿರಂತರವಾಗಿ ಪ್ರತಿ ಮಂಗಳವಾರ ಮಾಡಿ. ಅದು ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಜ್ಯೋತಿ ಅವರೇ. ಮುಂದಿನ ಕಾಲರ್ ವೀರಮ್ಮ ಅಂತ, ಅತ್ತಿಬೆಲೆಯಿಂದ. ವೀರಮ್ಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಅವ್ರು ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿ. ಕೇಳಬೇಕಿತ್ತು ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಹೇಳಿ. 9/9/1995. 95. ಸಮಯ ಬೆಳಗ್ಗೆ ಸಂಜೆ 6:30ರಿಂದ 6:45. 6:30ರಿಂದ 6:45. ಪ್ರಶ್ನೆ ಕೇಳಿ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವಿವಾಹದ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಮಸ್ಕಾರ. ಜಾಬ್ ಮತ್ತು ವಿವಾಹ, ಅವರ ವಿವಾಹ ಸ್ವಲ್ಪ ವಿಳಂಬ ಅನಿಸ್ತಾ ಇದೆ ನಮಗೆ. ಆಯ್ತು, ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ನೋಡೋಣ. ನೋಡಿ, ಇವ್ರದ್ದು ಕುಂಭಲಗ್ನವಾಗಿದೆ. ಲಗ್ನದಿಂದ ನೀವು ವೃತ್ತಿಯ ಅಧಿಪತಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ತುಂಬ ಒಳ್ಳೆಯದು, ಸಂಶಯ ಇಲ್ಲ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಅವರಿಗೆ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ವಿವಾಹಕ್ಕೆ ಶುಕ್ರ ಮತ್ತು ರವಿ ಶಾಂತಿ ಈ ಎರಡು ಗ್ರಹಗಳ ಶಾಂತಿ ಬೇಕು. ಶುಕ್ರ ಶಾಂತಿ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಸಪ್ತಮದಲ್ಲಿ ರವಿ
ಅವನು ಶತ್ರು ಕ್ಷೇತ್ರದಲ್ಲಿದ್ದಾನೆ. ಈಗ ಒಂದು ಕಾಲ ನಡೀತಾ ಇದೆ, ಶುಕ್ರ ಶಾಂತಿ ಮಾಡಿಸಿದ ಕೂಡಲೇ ಅವರಿಗೆ ವಿವಾಹದ ಕಾಲ ಏರ್ಪಾಡಾಗ್ಬಿಡುತ್ತೆ. ಹೀಗಾಗಿ ಸಾಧ್ಯವಾದರೆ ಹತ್ತಿರದಲ್ಲಿ ತಮಗೆ ಗೊತ್ತಿರತಕ್ಕಂಥವ್ರ ಹತ್ರ ಶುಕ್ರ ಗ್ರಹ ಶಾಂತಿ ಒಂದು ದಯವಿಟ್ಟು ಮಾಡಿಸಿ. ಮುಂದೆ ಚೆನ್ನಾಗಿದೆ. ವಸ್ತುತಃ ಲಗ್ನದ ಇರತಕ್ಕಂತಹ ಶನಿಯ ಬಲ ಚೆನ್ನಾಗಿರೋದ್ರಿಂದ ಇವರು ಸ್ವಂತವಾಗಿ ಅವರ ಶಕ್ತಿಯಿಂದಲೇ ಬದುಕ್ತಕ್ಕಂತಹ ಶಕ್ತಿ ಇದೆ. ಮುಂದೆ ವಿವಾಹದ ಅಧಿಪತಿಯೂ ಚೆನ್ನಾಗಿರೋದ್ರಿಂದ ಅವರು ವಿವಾಹ ಆದಮೇಲೆ ಚೆನ್ನಾಗಿರ್ತಾರೆ. ಶುಕ್ರ ಗ್ರಹ ಶಾಂತಿ ಒಂದು ಮಾಡಿಸಿ ದಯವಿಟ್ಟು. ವೃತ್ತಿಗೆ ಅನುಕೂಲ ಇದೆ, ಪ್ರಯತ್ನ ಪಟ್ಟರೆ ಸಿಗುತ್ತೆ, ಅದು ಕೂಡ ಒಳ್ಳೆಯದಾಗಲಿ. ಧನ್ಯವಾದ ವೀರಯ್ಯ ಅವರೇ ಕರೆ ಮಾಡಿದ್ದಕ್ಕೆ. ಮುಂದಿನ ಕಾಲರ್ ಅನಿತಾ ಅಂತ ಮೈಸೂರಿಂದ. ಅನಿತಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಿದ್ದೀರಾ? ಅವರ ಜನ್ಮ ದಿನಾಂಕ ಹಾಗೆ ಸಮಯ ತಿಳಿಸಿ. ನಮ್ಮ ಮನೆಯವ್ರ ಬಗ್ಗೆ ಹೇಳಿ. ಮಹೇಶ್ ಅಂತ, ಸಿಂಹ ರಾಶಿ, ಮಕ ನಕ್ಷತ್ರ, 18/4/1990. 18/4/1990. ಸಮಯ ಸಮಯ ಗೊತ್ತಿಲ್ಲ. ಓಕೆ, ಪ್ರಶ್ನೆ ಕೇಳಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಅನಿತಾ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ತುಂಬಾ ಖುಷಿ ಆಯ್ತು. ಸಂತೋಷ ಸಂತೋಷ. ಹೇಳಿ, ಏನು ತಮ್ಮ ಪ್ರಶ್ನೆ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಿ, ಏನು ಅವ್ರ ಮುಂದೆ ಅವ್ರ ಜೀವನ ಹೇಗಿರ್ತದೆ ಅಂತ. ಅವ್ರದ್ದು ಏನು ರಾಶಿ ಅಂತ ಅಂದ್ಕೊಂಡಿದ್ದೀರಾ ತಾವು? ಸಿಂಹ ರಾಶಿ ಅಂತ ಸಿಂಹರಾಶಿ. ಅನ್ಕೊಂಡಿದ್ದೀವಿ. ಓಕೆ, ಅವರ ಹೆಸರಿನ ಮೇಲೆ ಸಿಂಹರಾಶಿ ಅಂತ ಅಂದ್ಕೊಂಡಿದ್ದೀರಾ? ಈ ಡೇಟ್ ಆಫ್ ಬರ್ತ್ ಸರಿ ಇದೆಯಾ? 18/4 ತಾವು ಕೊಟ್ಟಿದ್ದು ಸರಿ ಇದೆ. ಅದು ಸರಿ ಇದ್ದರೆ, ಹಾಗಿದ್ರೆ ಅವ್ರದ್ದು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆಗುತ್ತೆ ಈ ಡೇಟ್ ಪ್ರಕಾರ. ನೀವು ಅವರ ಹೆಸರಿನ ಮೇಲೆ ಬಹುಶಃ ಸಿಂಹರಾಶಿ ಅಂತ ಅಂದುಕೊಂಡಿದ್ದೀರಾ. ಆದರೆ ಈ ಡೇಟ್ ಆಫ್ ಬರ್ತ್ ಸರಿ ಇದ್ದರೆ ನೀವು ಅದನ್ನು ತಿದ್ಕೋಬೇಕಾಗುತ್ತೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಅಂತ ಇನ್ಮೇಲೆ ನಿರ್ಣಯ ಮಾಡ್ಕೋಬೇಕಾಗತ್ತೆ. ಮಕರ ರಾಶಿಯವರಿಗೆ ಈಗ ಇವರ ಈ ಬಲ ನೋಡಿದ್ರೆ ಅಲ್ಲಿ ಚಂದ್ರ ಶನಿ ಒಟ್ಟಾಗಿರೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಅವರು ತುಂಬ ಡಿಸ್ಟರ್ಬ್ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಅದಕ್ಕೆ ಏನಪ್ಪ ಪರಿಹಾರ ಏನಪ್ಪ ಅಂದರೆ ಶನೈಶ್ಚರನ ಆರಾಧನೆ. ಪ್ರತಿ ಶನಿವಾರ ಹತ್ತಿರದಲ್ಲಿ ಯಾವುದಾದ್ರು ಶನಿ ಮಂದಿರ ಇದ್ದರೆ ಶನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಲಿ. ಶನೈಶ್ಚರನ ಕೃಪೆಯಿಂದ ಇವರಿಗೊಂದು ಬಲ ಬರುತ್ತೆ. ಬದುಕಿಗೆ ಒಂದು ಊರುಗೋಲು ಬೇಕು. ಸ್ವಲ್ಪ ನಮಗೆ ಶರೀರದಲ್ಲಿ ದುರ್ಬಲತೆ ಇದ್ದಾಗ, ಮನಸ್ಸಿಗೆ ದುರ್ಬಲತೆ ಇದ್ದಾಗ ಭಗವದ್ ಆರಾಧನೆಯ ಊರುಗೋಲನ್ನು ಹಿಡಿದು ನಡಿಬೇಕಾಗುತ್ತೆ. ಹೀಗಾಗಿ ಶನೈಶ್ಚರನ ಆರಾಧನೆ ಮತ್ತು ಆಂಜನೇಯನ ಪ್ರಾರ್ಥನೆ ಎರಡೂ ಬೇಕು. ಹೀಗಾಗಿ ಪ್ರತಿ ಶನಿವಾರ ಶ್ರದ್ಧೆಯಿಂದ ಇಬ್ಬರೂ ಹೋಗಿ ಬನ್ನಿ, ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಅನಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.